ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸಾಕಷ್ಟು ಇವೆಂಟ್ ಗಳು ಈ ವಾರ ಕೂಡ ಇದ್ದಾವೆ. ಜೊತೆಗೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿರೋದು ಅಂತಂದ್ರೆ ರಿಸಲ್ಟ್ಸ್. ಇದ್ರ ಬಗ್ಗೆ ಕೂಡ ಕೆಲವು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿಕೊಂಡು ಮುಂದುವರಿಯೋಣ. ನಮ್ಮ ಮಾರ್ಕೆಟ್ ನ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ಓವರ್ ಆಲ್ 103 ಪಾಯಿಂಟ್ಸ್ 0.41% ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ ಲಾಸ್ಟ್ 2 ಡೇಸ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ತು. ಹಾಗಾಗಿ 100 ಪಾಯಿಂಟ್ಸ್ ಅಥವಾ 0.4% ಡೌನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ವೀಕ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ನಮ್ಮ ನಿಫ್ಟಿಯಲ್ಲಿ. ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿನ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 605 ಪಾಯಿಂಟ್ಸ್ 0.73% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಒಟ್ಟಿನಲ್ಲಿ ಮಾರ್ಕೆಟ್ ಅಲ್ಲಿ ಎಕ್ಸ್ಟ್ರೀಮ್ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಈ ಕಡೆ ದೊಡ್ಡ ಮಟ್ಟದಲ್ಲಿ ಡೌನ್ ಕೂಡ ಆಗ್ತಾ ಇಲ್ಲ ಅಥವಾ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಕೂಡ ಬರ್ತಾ ಇಲ್ಲ. ಆ ರೀತಿಯ ಪರ್ಫಾರ್ಮೆನ್ಸ್ ಬರ್ತಿದೆ. ಜೊತೆಗೆ ಕಾಶಿಯಸ್ ಅಪ್ರೋಚ್ ನೋಡ್ಲಿಕ್ಕೆ ಸಿಗ್ತಿದೆ ಅಂತಾನೆ ಹೇಳ್ಬೋದು. ನಮ್ಮ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಒಂದೂವರೆ ತಿಂಗಳಿಂದ ಕೂಡ ಅಂತ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಿಲ್ಲ. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ಮೇ ಇಂದ ಇಲ್ಲಿವರೆಗೂ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ ಅಥವಾ ನಿಯರ್ಲಿ 1% ಅಪ್ ಅಂಡ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕನ್ಸಾಲಿಡೇಷನ್ ಫೇಸ್ ಗೆ ಸ್ಲೋ ಆಗಿ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್. ಎಸ್ಪೆಷಲಿ ಏಪ್ರಿಲ್ 22 ಇಂದ ಕೂಡ ನೋಡಬಹುದು ಆಲ್ಮೋಸ್ಟ್ ಅಂತ ದೊಡ್ಡ ಮೊಮೆಂಟಮ್ ಸಿಕ್ಕೇ ಇಲ್ಲ ಮಾರ್ಕೆಟ್ಗೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಕಳೆದ ವಾರ ಅಂತ ನೋಡಿದ್ರೆ, ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ 142 ಪಾಯಿಂಟ್ಸ್ ಅಥವಾ 0.32% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಇದರಲ್ಲಿ ಇನ್ ಕೇಸ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ. ಬಟ್ ದೊಡ್ಡ ಮಟ್ಟದ ರಿಕವರಿ ಅಲ್ಲದೆ ಇರಬಹುದು, ಬಟ್ ಸ್ಟಿಲ್ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ 5 ಡೇಸ್ ಅಲ್ಲಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಶುಕ್ರವಾರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಾಸ್ಡಾಕ್ ಅಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿದೆ. ಟೆಕ್ ಇಂಡೆಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕಳೆದ ವಾರ. 303 ಪಾಯಿಂಟ್ಸ್ ಅಥವಾ 1.5% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಾಸ್ಡಾಕ್ ಕಂಪೋಸಿಟ್ ಅಲ್ಲಿ. ಇಲ್ಲಂತೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳುವುದು. 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಒಂದಷ್ಟು ರಿಕವರಿ ಲೋ ಇಂದ ನೋಡ್ಲಿಕ್ಕೆ ಸಿಕ್ಕಿದೆ. ಏಪ್ರಿಲ್ ಲೋ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು. ನಾಸ್ಡಾಕ್ ಅಲ್ಲೂ ಕೂಡ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಪಾಸಿಟಿವ್ ಇದೆ. ಡೌ ಜೋನ್ಸ್ ಫ್ಲಾಟ್ ಇದೆ. ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅದು ಬಿಲೋ 1% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಲಾಸ್ಟ್ ಫ್ಯೂ ವೀಕ್ಸ್ ಇಂದ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬರ್ತಾ ಇದೆ. ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಈ ವಾರ ಯಾವೆಲ್ಲ ಇವೆಂಟ್ ಗಳ ಮೇಲೆ ನಾವು ಕಣ್ಣಿಟ್ಟಿರ್ಬೇಕು ಆ ಕಡೆ ಬರೋದಾದ್ರೆ, ಮೊದಲಿಗೆ ನಮ್ಮ ಟ್ರಂಪ್ ಅಣ್ಣ ಆಲ್ಮೋಸ್ಟ್ ಜನವರಿಯಲ್ಲಿ ಟ್ರಂಪ್ ಅಣ್ಣ ಅಧಿಕಾರ ವಹಿಸಿಕೊಂಡಾಗಿಂದ ಒಂದಲ್ಲ ಒಂದು ನೆಗೆಟಿವ್ ಸುದ್ದಿಯನ್ನ ಮಾರ್ಕೆಟ್ಗೆ ತರ್ತಾನೆ ಇದ್ದಾರೆ. ಒಂಥರ ಆಪರೇಟರ್ ತರ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಟ್ರಂಪ್ ಅಣ್ಣ. ಯಾವ ಅಪ್ಡೇಟ್ ಅನ್ನ ಕೊಡ್ತಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದಕ್ಕೆ ತಕ್ಕಂತಾನೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡ್ತಾ ಬಂದಿದೆ. ನಿನ್ನೆ ಕೂಡ ಬ್ರಿಕ್ಸ್ ಕಂಟ್ರೀಸ್ ಮೇಲೆ ಒತ್ತಡವನ್ನ ಏರುವಂತ ಮಾತನ್ನ ಆಡಿದ್ದಾರೆ. 10% ಟ್ಯಾರಿಫ್ ಹಾಕ್ಬೇಕಾಗುತ್ತೆ ಅಂತ ಒಟ್ಟಿನಲ್ಲಿ ಧಮಕಿಯನ್ನ ಹಾಕ್ತಾನೆ ಇದ್ದಾರೆ. ಬಟ್ ಬ್ರಿಕ್ಸ್ ಕಂಟ್ರೀಸ್ ತಲೆನೇ ಕೆಡಿಸ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿವರೆಗೂ. ಹಾಗೆ ಇನ್ನು ಭಾರತ ಹಾಗೂ ಅಮೆರಿಕದ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಈ ವಾರ ಏನಾದ್ರೂ ಔಟ್ಕಮ್ ಬರುತ್ತಾ, ಅದ್ರ ಮೇಲೆ ಮಾರ್ಕೆಟ್ ಫೋಕಸ್ ಇಟ್ಟಿರುತ್ತೆ. ವೈಟಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ತುಂಬಾ ದಿನದಿಂದ ಈ ಡೀಲ್ ಗೆ ಸಂಬಂಧಪಟ್ಟಂತೆ. ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ, ಬಟ್ ಫೈನಲೈಸೇಷನ್ ಆಗ್ತಾ ಇಲ್ಲ. ಹಾಗಾಗಿ ಮೇಜರ್ ಆಗಿ ಮಾರ್ಕೆಟ್ಗೆ ಒಂದು ದಿಕ್ಕು ಅಂತ ಸಿಗೋದು ಅಂತಂದ್ರೆ ಈ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಾಗ್ಲೆ, ಫೈನಲ್ ಅಪ್ಡೇಟ್ ಅದರಲ್ಲೂ, ಅಥವಾ ಟ್ರೇಡ್ ಡೀಲ್ ಅನೌನ್ಸ್ಮೆಂಟ್ ಆದಾಗ್ಲೆ, ಆಗ ಬಹುಶಃ ಮಾರ್ಕೆಟ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಏನೆಲ್ಲ ಆಗಬಹುದು, ನೆಗೆಟಿವ್ ಎಲ್ಲಿ ಆಗ್ಬಹುದು, ಯಾವ ಸೆಕ್ಟರ್ ಮೇಲೆ ಆಗ್ಬಹುದು, ಪಾಸಿಟಿವ್ ಯಾವ ಸೆಕ್ಟರ್ ಮೇಲೆ ಆಗ್ಬಹುದು, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಕ್ಲಾರಿಟಿ ಸಿಕ್ಕಾಗ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಆ ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ತಿದೆ. ಹಾಗಾಗಿನೇ ಮಾರ್ಕೆಟ್ ಸದ್ಯದ ಮಟ್ಟಿಗೆ ಈ ಕಡೆ ಅಪ್ ಆಗ್ತಿಲ್ಲ ಅಥವಾ ಡೌನ್ ಆಗ್ತಿಲ್ಲ, ಆ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬೇಕು ಅಂದ್ರೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಬರಬೇಕು. ನೋಡೋಣ ಈ ವಾರ ಏನಾದ್ರೂ ಬರುತ್ತಾ ಅಂತ. ಅದನ್ನ ಹೊರತುಪಡಿಸಿ ಕೂಡ ಟ್ರಂಪ್ ಅಣ್ಣ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ಇಟ್ಟಿರ್ಬೇಕಾಗುತ್ತೆ. ಇನ್ನು ECB ಈ ವಾರ ಇಂಟ್ರೆಸ್ಟ್ ರೇಟ್ ಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ತಾ ಇತ್ತು. ನೋಡಬಹುದು ಜುಲೈ 24ಕ್ಕೆ ECB ಮೀಟಿಂಗ್ ಇದೆ. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ಫೋರ್ಕಾಸ್ಟ್ ನೋಡಬಹುದು 2.15% ಇರಬಹುದು ಅಂತ ಇದೆ. ಈಗಾಗಲೇ 2.15% ಇದೆ. ಅದೇ ಸೇಮ್ ಕಂಟಿನ್ಯೂ ಮಾಡಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಎಕನಾಮಿಸ್ಟ್. ಹಾಗಾಗಿ ಈ ಕಡೆ ಕೂಡ 24ನೇ ತಾರೀಕು ಗಮನ ಇಡಬಹುದು, ಏನ್ ಡಿಸಿಷನ್ ತಗೊಳುತ್ತೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ. ಇನ್ನು ಇದನ್ನ ಹೊರತುಪಡಿಸಿದ್ರೆ ಮೇಜರ್ ಆಗಿ ಸದ್ದು ಮಾಡ್ತಿರೋದು ಅಂತಂದ್ರೆ ರಿಸಲ್ಟ್ಸ್. ಆಲ್ಮೋಸ್ಟ್ ನಿಯರ್ಲಿ 300 ಕಂಪನಿಗಳು ಈ ವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತವೆ. ಜೊತೆಗೆ ಈ ರಿಸಲ್ಟ್ಸ್ ಮಾರ್ಕೆಟ್ ನ ದಿಕ್ಕನ್ನ ನಿರ್ಧರಿಸ್ತಾ ಇರೋದು.
ಮೊದಲನೇದು ಟ್ಯಾರಿಫ್ ಡೀಲ್ ಆದ್ರೆ ಎರಡನೇದು ರಿಸಲ್ಟ್ಸ್. ಮೊನ್ನೆ ನೋಡಿದ್ರಲ್ಲ ಶುಕ್ರವಾರದ ಸೆಷನ್ ಅಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅಂತ ಆಫ್ಟರ್ ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ಸ್. ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ನ ದಿಕ್ಕನ್ನ ಬದಲಿಸುವಂತ ಶಕ್ತಿ ರಿಸಲ್ಟ್ಸ್ ಗಿದೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಅವಾಗಲೇ ಹೇಳಿದಾಗೆ ನಿಯರ್ಲಿ 300 ಕಂಪನೀಸ್ ಈ ವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ. ಇವುಗಳ ಮೇಲೆ ಫೋಕಸ್ ಇಟ್ಟಿರ್ಲೇಬೇಕಾಗುತ್ತೆ. ನೀವು ಎಲ್ಲ ಕಂಪನಿಗಳ ರಿಸಲ್ಟ್ ಅಬ್ಸರ್ವ್ ಮಾಡ್ತಿರೋ ಇಲ್ವೋ, ನೀವು ಇನ್ವೆಸ್ಟ್ ಮಾಡಿರೋ ಅಂತ ಕಂಪನಿಗಳ ರಿಸಲ್ಟ್ ಅನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ರಿಸಲ್ಟ್ ನ ನಂತರ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದ್ರ ಮೇಲೂ ಕೂಡ ಫೋಕಸ್ ಇಡಬೇಕಾಗುತ್ತೆ. ಜೊತೆಗೆ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಇದೆಯಾ, ಗ್ರೋತ್ ಏನಾದ್ರೂ ಸ್ಲೋ ಆಗ್ತಿದ್ಯಾ, ಇದೆಲ್ಲವೂ ಕೂಡ ಮುಂದಿನ ಪರ್ಫಾರ್ಮೆನ್ಸ್ ನ ಡಿಸೈಡ್ ಮಾಡುತ್ತೆ. ಹಾಗಾಗಿ ಈ ಕಡೆ ಹೆಚ್ಚು ಫೋಕಸ್ ಇಡಬೇಕಾಗುತ್ತೆ. ಈ ವಾರ ಯಾವೆಲ್ಲ ಮೇಜರ್ ಕಂಪನಿಗಳ ರಿಸಲ್ಟ್ ಇದೆ ಅಂತ ನೋಡೋದಾದ್ರೆ ಹ್ಯಾವೆಲ್ಸ್ ಇಂಡಿಯಾದ ರಿಸಲ್ಟ್ ಇದೆ, ಒಬೆರಾಯ್ ರಿಯಾಲ್ಟಿ ಇದೆ, ರಾಜರತನ್ ಗ್ಲೋಬಲ್ ವೈರ್, ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ, ಯುಕೋ ಬ್ಯಾಂಕ್ ಇದೆ, ಡಿಕ್ಸಾನ್ ಟೆಕ್ನಾಲಜೀಸ್ ನ ರಿಸಲ್ಟ್ ಇದೆ, IRFC ರಿಸಲ್ಟ್ ಇದೆ, ಐಡಿಯಾ 4G ಇದೆ. ಹೀಗೆ ಸಾಕಷ್ಟು ದೊಡ್ಡ ಲಿಸ್ಟ್ ಇದೆ. ಯಾಕಂದ್ರೆ ಇದನ್ನ ಒಂದೊಂದೇ ನೋಡ್ತಾ ಹೋದ್ರೆ ತುಂಬಾನೇ ದೊಡ್ಡ ಲಿಸ್ಟ್ ಇದೆ. ಹಾಗಾಗಿ ವಿಡಿಯೋದಲ್ಲಿ ಜಾಸ್ತಿ ಆಗುತ್ತೆ. ಜಸ್ಟ್ ನೀವು ಗೂಗಲ್ ಅಲ್ಲಿ BSE ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಕೊಟ್ರೆ ಮೊದಲನೇ ಲಿಂಕ್ ಬರುತ್ತೆ ರಿಸಲ್ಟ್ಸ್ ಕ್ಯಾಲೆಂಡರ್ ಲಿಸ್ಟ್. ಅದನ್ನ ಕ್ಲಿಕ್ ಮಾಡಿದ್ರೆ ಈ ಲಿಸ್ಟ್ ಸಿಗುತ್ತೆ ನಿಮ್ಗೆ. 21ರಿಂದ 26ನೇ ತಾರೀಕುವರೆಗೂ ದೊಡ್ಡ ಲಿಸ್ಟ್ ಇದೆ. ಅದನ್ನ ನೋಡ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ರಿಸಲ್ಟ್ ಏನಾದ್ರು ಇದ್ರೆ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಅಥವಾ ನಿಮ್ಮ ನೋಟ್ ಪ್ಯಾಡ್ ಅಲ್ಲಿ ಬರ್ಕೊಳ್ಳಿ, ಮೊಬೈಲ್ ಅಲ್ಲಿ ಇಲ್ಲ ಹಾಕೊಳ್ಳಿ. ಅವತ್ತು ರಿಸಲ್ಟ್ ಅನ್ನ ಚೆಕ್ ಮಾಡಿ, ನಂತರ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದನ್ನು ಕೂಡ ಚೆಕ್ ಮಾಡಿ. ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ರಿಸಲ್ಟ್ ಅನ್ನ ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತಹ ಕಂಪನೀಸ್ ಅವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ FIS 374 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 2100 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಶುಕ್ರವಾರ. ಬಟ್ ಓವರ್ ಆಲ್ ಜುಲೈಯಲ್ಲಿ ನಿಯರ್ಲಿ 17,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ. DIS ನಿಯರ್ಲಿ 22,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡಿದ್ದಾರೆ. FIS ಇಂದ ಕಂಟಿನ್ಯೂಸ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದನ್ನ ನೋಡಿದ್ರೆ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವ್ರ ಕಡೆಗಿಂದ ರೆಸ್ಪಾನ್ಸ್ ಅಂತ. ಎಸ್ಪೆಷಲಿ ಇವರು ಕೂಡ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಾಗಿ ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ಒನ್ಸ್ ಟ್ರೇಡ್ ಡೀಲ್ ಆಯ್ತು ಅಂದ್ರೆ ಬಹುಶಃ ಅದು ಒಂದಷ್ಟು ಕ್ಲಾರಿಟಿಯನ್ನ ಒದಗಿಸುತ್ತೆ ನಮ್ಮ ಮಾರ್ಕೆಟ್ ಗೆ. ಆಗ ಡಿಸಿಷನ್ ತಗೊಳ್ಳಿಕ್ಕೂ ಕೂಡ ಈಸಿ ಆಗಬಹುದು. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವ್ರ ಕಡೆಗಿಂದ ರೆಸ್ಪಾನ್ಸ್ ಅಂತ. ಇನ್ನು ಕ್ರೂಡ್ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಆಸ್ ಆಫ್ ನಾವು 70 ರೇಂಜ್ ಅಲ್ಲಿ ಇದೆ. ಆಲ್ಮೋಸ್ಟ್ ಕಳೆದ ವಾರ ಕೂಡ ಇದೇ ರೇಂಜ್ ಅಲ್ಲಿ ಇತ್ತು, 69-70 ಅದೇ ರೇಂಜ್ ಅಲ್ಲಿ ಇದೆ. ಮಧ್ಯೆ ಸ್ವಲ್ಪ ಅಪ್ ಆದ್ರೂ ಕೂಡ ಮತ್ತೆ ವಾಪಸ್ ಸೇಮ್ ರೇಂಜ್ ಗೆ ಬಂದಿದೆ. ಈ ಕಡೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಇರುತ್ತೆ ಕ್ರೂಡ್ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪ್ರೈಮರಿ ಮಾರ್ಕೆಟ್ ಬಿಸಿ ಆಗಿರುತ್ತೆ. ಈ ವಾರ ಕೂಡ 2 IPOಗಳ ಲಿಸ್ಟಿಂಗ್ ಇರುತ್ತೆ. ಅಂತೆಮ್ ಬಯೋಸೈನ್ಸಸ್ ಹಾಗೂ ಸ್ಮಾರ್ಟ್ ವರ್ಕ್ ಕೋವರ್ಕಿಂಗ್ ಸ್ಪೇಸಸ್ ಹಾಗೆ ಇನ್ನು 4 IPOಗಳು ಈ ವಾರ ಓಪನ್ ಆಗ್ತಾ ಇದೆ. ಪ್ರೈಮರಿ ಮಾರ್ಕೆಟ್ ಬಿಸಿ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಮೈನ್ ಬೋರ್ಡ್ IPOs. ಇನ್ನು SMEs ಅಲ್ಲೂ ಕೂಡ ತುಂಬಾನೇ ಬಿಸಿ ಇರುತ್ತೆ. ನೋಡಬಹುದು 3 IPOಗಳ ಲಿಸ್ಟಿಂಗ್ ಇದೆ. 2 IPOಗಳ ಲಿಸ್ಟಿಂಗ್ ಇರುತ್ತೆ, 7 IPOಗಳ ಓಪನಿಂಗ್ ಇರುತ್ತೆ. ಇದನ್ನ ಬಿಟ್ಟರು ಕೂಡ 6 IPOಗಳು ಇರುತ್ತೆ ಈ ವಾರ. IPO ಮಾರ್ಕೆಟ್ ಕೂಡ ತುಂಬಾನೇ ಬಿಸಿ ಆಗಿರುತ್ತೆ. ಈ ಕಡೆ ಕೂಡ ಗಮನ ಇಡಬಹುದು. ಜೊತೆಗೆ ಇವುಗಳನ್ನ ಸ್ಟಡಿ ಕೂಡ ಮಾಡಬಹುದು, ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ. ಇನ್ನು ಡಾಲರ್ ವರ್ಸಸ್ ರುಪಿ. ಡಾಲರ್ ಒಂದಷ್ಟು ಸ್ಟ್ರಾಂಗ್ ಆಗಿದೆ. ಎಸ್ಪೆಷಲಿ ಲಾಸ್ಟ್ ಒಂದೆರಡು ಟ್ರೇಡಿಂಗ್ ಸೆಷನ್ ಅಲ್ಲಿ ರುಪಿ ಸ್ಟ್ರಾಂಗ್ ಆಗೋದನ್ನ ನಾವು ಬಯಸ್ತೀವಿ. ಬಟ್ ರುಪಿ 85-86 ರೇಂಜ್ ಅಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಸ್ ಆಫ್ ನೌ ಅಂತ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತಾನೆ ಹೇಳ್ಬೋದು ರುಪಿ ಕಡೆಯಿಂದ. ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ 1 lakh ರೇಂಜ್ ಅಲ್ಲಿ ಇದೆ. ಕ್ಯಾಪಿಟಲ್ ಮಾರ್ಕೆಟ್ ಗೆ ನೆಗೆಟಿವ್ ಸುದ್ದಿ ಬಂದ್ರೆ ಗೋಲ್ಡ್ ಗೆ ಅದು ಪಾಸಿಟಿವ್ ಆಗುತ್ತೆ. ಬಟ್ ಏನಂತ ನೆಗೆಟಿವ್ ಸುದ್ದಿ ಯಾವ್ದು ಬಂದಿಲ್ಲ. ಹಾಗಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಿದೆ ಅಂತ ಹೇಳ್ಬೋದು ಗೋಲ್ಡ್ ಅಲ್ಲಿ. ಬಟ್ ಇಲ್ಲಿ ಏನ್ ದೊಡ್ಡ ಮಟ್ಟದ ಡಿಕ್ಲೈನ್ ಆಗ್ತಾ ಇಲ್ಲ. ಮಧ್ಯೆ ಸ್ವಲ್ಪ ಡೌನ್ ಆದ್ರೂ ಕೂಡ ಒಂದಷ್ಟು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಗೋಲ್ಡ್ ಅಲ್ಲಿ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಫೋಕಸ್ ಬಿಸಿನೆಸ್ ಸೊಲ್ಯೂಷನ್ಸ್ ನ ಬೋನಸ್ ಇಶ್ಯೂ ಇದೆ. ಕಂಪನಿ 50 ಷೇರುಗಳಿದ್ರೆ 29 ಷೇರುಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. ದೊಡ್ಡ ಮಟ್ಟದ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು ಇದನ್ನ. 50 ಷೇರುಗಳಿಗೆ 29 ಷೇರು. ಎಕ್ಸ್ ಡೇಟ್ ನಾಳೆ ಇರುತ್ತೆ. ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ನಂತರ ಮಹೀಂದ್ರ ಲಾಜಿಸ್ಟಿಕ್ಸ್ ರೈಟ್ಸ್ ಇಶ್ಯೂ ಇದೆ, 23 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ನ ಬೈಬ್ಯಾಕ್ ಇದೆ, ಅದು ಕೂಡ 23 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಕೆಲ್ಟೋನ್ ಟೆಕ್ ಸೊಲ್ಯೂಷನ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. ₹5 ಇರುವಂತ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 25 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು RIR ಪವರ್ ಎಲೆಕ್ಟ್ರಾನಿಕ್ಸ್ ಇದರ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. ₹10 ಇರುವಂತ ಫೇಸ್ ವ್ಯಾಲ್ಯೂನ ₹2 ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 25 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಉಳಿದ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿ ಗೆಳೆಯರಿ, ನೋಡೋಣ ಈ ವಾರ ಆದ್ರೂ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಮೇಜರ್ ಕಂಪನಿಗಳ ರಿಸಲ್ಟ್ ಬಂದಿದೆ. ಹಾಗಾಗಿ ರಿಯಾಕ್ಷನ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ನಾಳೆ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಅದಷ್ಟೇ ನಮ್ಮಿಂದ ಆಗೋದು. ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವಾಲಟಿಲಿಟಿಗೆ ತಲೆ ಕೆಡಿಸ್ಕೊಳ್ಳದೆ ಒಳ್ಳೆ ಷೇರುಗಳನ್ನ ಹೋಲ್ಡ್ ಮಾಡೋದಕ್ಕೆ ಪ್ರಿಫರ್ ಮಾಡಿ. ಲಾಭ ಮಾರ್ಕೆಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕಂಪನಿಗಳಲ್ಲಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.